ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಡಿಕೆ ಶಿವಕುಮಾರ್ ಆಪರೇಷನ್ ಶುರು ಮಾಡೇ ಬಿಟ್ಟಿದ್ದಾರೆ. ರಿವ್ಯೂ ಪ್ರಸ್ತುತಪಡಿಸಿದಂತಹ ಸುದ್ದಿ ನಿಮಗೆಲ್ಲ ಆಶ್ಚರ್ಯ ಆಗಿತ್ತು. ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರಾ ಹಾಗಾದ್ರೆ ಶಾಸಕರು ಅಂತ. ಈಗ ಗೋವಾ ಲಿಂಕ್ ಮೆಗಾ ಸುದ್ದಿ ಈಗ ಬ್ಲಾಸ್ಟ್ ಆಗ್ತಿದೆ ನೋಡಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಏನ್ ನಡೆಸಿದ್ದಾರೆ ಡಿಕೆ, ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಬಹು ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಿವ್ಯೂ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಡಿನ್ನರ್ ಮೀಟಿಂಗ್ ಆಯಿತು. 70 ಜನ ಪ್ರಮುಖರು ಭಾಗವಹಿಸಿದ್ದು. ಅದರಲ್ಲಿ 55 ಶಾಸಕರು, 55 ಕೈ ಶಾಸಕರು ಪ್ಲಸ್ 25 MLC ಮತ್ತು ಇತರರು. ಇಷ್ಟು ಜನ ಭಾಗವಹಿಸಿದ್ರಲ್ವ. ಇದರ ಸುತ್ತ ಒಂದು ಸುದ್ದಿ ಇಟ್ಟಿದ್ವಿ. 55 ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗುವಂಥ ಸಮಯ ಬಂದೇ ಬಿಡ್ತಾ, ತಾಜ್ಗೆ ಶಿಫ್ಟ್ ಆಗುವಂಥ ಸಮಯ ಬಂದೇ ಬಿಡ್ತಾ ರೂಮ್ ಬುಕ್ ಆಗಿದೆ ಅಂತ ಅಲ್ವಾ. ರೂಮ್ ಬುಕ್ ಆಗಿ ತುಂಬ ದಿನ ಆಯಿತು. ಆದರೆ ಬಹಳಷ್ಟು ಜನ ಇದು ಊಹಾಪೋಹ, ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಹಗ್ಗ ಜಗ್ಗಾಟ ಆಗ್ತಾನೆ ಇದೆ, ಎಲ್ಲಿಗೂ ಹೋಗ್ತಿಲ್ಲ, ಅವರು ಕೊಡ್ತಿಲ್ಲ ಇವರು ಬಿಡ್ತಿಲ್ಲ, ಅಷ್ಟರಲ್ಲೇ ಇದೆ ಅಂತ ಅನ್ಕೊಳ್ತಿದ್ರಲ್ಲ. ಈಗ ಒಂದು ಸ್ಟೆಪ್ ಡಿಕೆ ನೆಕ್ಸ್ಟ್ ಇಟ್ಟಿದ್ದಾರೆ ಅನ್ನೋದಕ್ಕೆ ನೋಡಿ ಗೋವಾ ಲಿಂಕ್ ಬ್ಲಾಸ್ಟ್ ಆಗಿದೆ. ಉದ್ಯಮಿಗಳು ಎಂಟ್ರಿ ಆಗಿದ್ದಾರೆ. ಇದ್ದಕ್ಕಿದ್ದಂತೆ ಡಿಕೆ ಜೊತೆ ಉದ್ಯಮಿಗಳು ಡಿನ್ನರ್ ಮೀಟಿಂಗ್ ಅಲ್ಲಿ ಶಾಸಕರನ್ನ ಸುಮ್ಮನೆ ಕೂರಿಸಿಲ್ಲ, ಬರೀ ಊಟ ಬಡಿಸಿ ಕಳಿಸಿಲ್ಲ. ಉದ್ಯಮಿಗಳ ಜೊತೆಗೆ, ಅದರಲ್ಲೂ ಗೋವಾ ಉದ್ಯಮಿಗಳ ಜೊತೆಗೆ ಮೀಟ್ ಮಾಡಿಸಿದ್ದಾರೆ ಡಿಕೆ. ಗೋವಾ ಉದ್ಯಮಿಗಳು ಅಂದ್ರೆ ಇನ್ವೆಸ್ಟರ್ಸ್ ಅಂತನಾ? ದೊಡ್ಡ ದೊಡ್ಡ ಆಫರ್ ಹೋಯ್ತಾ? ಮೊದಲೇ ಅನುದಾನ ಇಲ್ಲದೆ ಸಿಡಿದೆದ್ದಿದ್ದಾರೆ ಶಾಸಕರು. ನೀವು ಗಮನಿಸಿದಿರಿ. ನಿನ್ನೆ ಏನಂದ್ರು, ಸಿದ್ದರಾಮಯ್ಯನವರ ಮುಖದ ಮೇಲೆ ಶಾಸಕರು ಸಿಡಿದೆದ್ದ ಸುದ್ದಿ ಬಂತು. ಕ್ಯಾಬಿನೆಟ್ ಮೀಟಿಂಗ್ನ ಬಳಿಕ ಗ್ಯಾರಂಟಿನ ಕಟ್ ಮಾಡಿ ಯಾರಿಗೆ ಕೊಡ್ತಿರೋ ಅವ್ರಿಗಷ್ಟೇ ಕೊಡಿ, ಅಂದರೆ ಅವಶ್ಯಕತೆ ಇರೋರಿಗೆ, ಎಲ್ಲರಿಗೂ ಬೇಡವೇ ಬೇಡ. ಈ ಥರ ಹೋದ್ರೆ ನಾವು ಚುನಾವಣೆ ಗೆಲ್ಲಲ್ಲ, ಗ್ಯಾರಂಟಿಯಿಂದ ಎಲೆಕ್ಷನ್ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅಂತ ಓಪನ್ ಆಗಿ ಹೇಳಿದ್ರು. ಹಂಗಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಗೆದ್ದಿರ್ತಿದ್ರು MLAಗಳು? ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ, ಡೆಲ್ಲಿಯಲ್ಲಿ ಎಲ್ಲ ಕಡೆ ಗ್ಯಾರಂಟಿ ಏನಾಯಿತು ಅನ್ನೋ ವಿಷಯ ಕೂಡ ಬಂತು. ಹಾಗೆ ರಸ್ತೆ, ದೇವಸ್ಥಾನ, ಬ್ರಿಡ್ಜು, ಅಭಿವೃದ್ಧಿ ಕೆಲಸ ಕೇಳ್ತಿದ್ದಾರೆ. ದಯವಿಟ್ಟು ನಮಗೆ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕಂದ್ರೆ ಈಗ ಗ್ಯಾರಂಟಿ ಕತ್ರಿ ಹಾಕ್ಲೇಬೇಕು ಅಂತ ಸಿಡಿತಲ್ವಾ. ಅಂದ್ರೆ ಅನುದಾನದ ಕೊರತೆ ಶಾಸಕರಿಗೆ ಕುತ್ತಿಗೆಗೆ ಬಂದಿದೆ, ಉಸಿರುಗಟ್ಟಿಸಿದೆ. ಈ ಹೊತ್ತಲ್ಲಿ 55 ಶಾಸಕರನ್ನ ಉದ್ಯಮಿಗಳ ಜೊತೆ ಕೂರಿಸಿದ್ದಾರೆ ಡಿಕೆ. ಅದರ ಅರ್ಥವನ್ನ ಮಾಡ್ಕೊಳ್ಳಿ. ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲವು ಬೆಳಗಾವಿ ಉದ್ಯಮಿಗಳು, ಗೋವಾದ ಉದ್ಯಮಿಗಳು ಪ್ರಮುಖವಾಗಿ ಭಾಗಿಯಾಗಿದ್ರು. ಭಾರಿ ಕುತೂಹಲ ಕೆರಳಿಸಿದೆ ಈಗ ಡಿನ್ನರ್ ಮೀಟಿಂಗ್. ಡಿಕೆ ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ ಅನ್ನೋದು. ಉದ್ಯಮಿಗಳ ಜೊತೆ ಫೋಟೋ ಶೂಟ್ ಏನು, ಒಬ್ಬೊಬ್ರು MLAನು ಡಿಕೆ ಪಕ್ಕದಲ್ಲಿ ಕೂತು ಅವ್ರಿಗೆ ಬಡಿಸಿ ಪ್ರೀತಿಯಿಂದ ಮಾತಾಡ್ಸ ಬಂದಿರೋದೇನು, ಉದ್ಯಮಿಗಳ ಜೊತೆ ಮಾತಾಡ್ಸಿರೋದೇನು. ಫಾರ್ಮ್ ಹೌಸ್ನಲ್ಲಿ, ಹೊರವಲಯದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ಉದ್ಯಮಿಗಳು ಇದ್ದಕ್ಕಿದ್ದಂತೆ ಹಾಜರಾಗಿದ್ದಾರೆ. ಡಿಕೆ ಈಗ ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ ಅನ್ನೋದರ ಸ್ಪಷ್ಟ ಸುಳಿವು ಇದು. ಡಿಕೆ ಶಿವಕುಮಾರ್ ಅವರ ಆಪ್ತನ ಬಾಯಲ್ಲಿ ಏನು ಬಂತು? ಡಿಸೆಂಬರ್ ಅಲ್ಲೇ CM ಆಗ್ತಾರೆ ಡಿಕೆ. ಯಾವ ದಾರಿಲಿ ಹೋಗ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಅದೇ ಟೈಮಲ್ಲಿ ಯತ್ನಾಳ್ ಬೇರೆ BJPಯಿಂದ ಆಫರ್ ಬಂದಿರೋದು ಪಕ್ಕ, ಇದು ಸುಳ್ಳಲ್ಲ. ವಿಜಯೇಂದ್ರ ಡೆಲ್ಲಿ ಕರ್ಕೊಂಡು ಹೋಗಿದ್ದು ಪಕ್ಕ ಅನ್ನೋ ಬಾಂಬ್ ಬೇರೆ ಮತ್ತೆ ಸಿಡಿಸಿದ್ದಾರೆ. ಇದಾಗಿರೋದು ಹೌದು, ನಡೆದಿರೋದಲ್ಲ ಅಂದ್ಕೊಳ್ಬೇಡಿ ಅಂತ. ಅಲ್ಲಿ ಹೋಗ್ತಾರೋ ಇಲ್ಲಿ ಹೋಗ್ತಾರೋ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರವ್ರ ಪಕ್ಷದ ಮುಗಿದ ನೇರಕ್ಕೆ ಅವ್ರವ್ರು ಮಾತಾಡ್ಕೊಳ್ತಾರೆ ಅವ್ರವ್ರ ಲಾಭ ಲೆಕ್ಕಾಚಾರದಲ್ಲಿ. ಆದರೆ ಡಿಕೆ ಮಾತ್ರ ಆಪರೇಷನ್ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಅರಗಿಸಿಕೊಳ್ಳಲಾರ್ದ ಶಾಕ್. ಯಾಕಂದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸೆಡ್ ಹೊಡಿತಿದ್ದಾರೆ. ಹೈಕಮಾಂಡ್ಗೆ ಯತೀಂದ್ರ ಅವರು ಈ ರೀತಿ ಮೆಸೇಜ್ ಕೊಡ್ತಾರೆ ಅಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಲಾಸ್ಟಲ್ಲಿ ಸೇರಿಸ್ತಾರೆ. ಯಾರಿಗೆ ತಾಕತ್ತಿದೆ ಸಿದ್ದರಾಮಯ್ಯನವ್ರು ನಿಲ್ಲಿಸೋದು ಅಂತ ಹೇಳ್ಕೊಂಡು ಆಮೇಲೆ ಹೈಕಮಾಂಡ್ ಬಿಟ್ರೆ ಅಂತ ಸೇರಿಸ್ತಾರೆ. ಅಂದರೆ ಯಾರಿಗೆ ತಾಕತ್ತಿದೆ ಅನ್ನೋ ಪ್ರಶ್ನೆನೇ ಬರಲ್ವಲ್ಲ. ಯಾರಿಗೋ ಒಬ್ರಿಗೆ ಇದೆ ಅಂದ ಮೇಲೆ ಯಾರಿಗಿದೆ ಅನ್ನೋ ಪ್ರಶ್ನೆನೇ ಬರಲ್ಲ. ಸೊ ಹೈಕಮಾಂಡ್ ತಾಕತ್ತು ಪ್ರಶ್ನೆ ಮಾಡ್ತಿದ್ದಾರಾ ಅನ್ನೋ ತನಕ ಯತೀಂದ್ರ ಅವರು ಅಷ್ಟೆಲ್ಲ ಹೇಳಿದ ಮೇಲೂ ಹೈಕಮಾಂಡು ಮತ್ತೆ ಸಿದ್ದರಾಮಯ್ಯನವ್ರು ಚೇಂಜ್ ಆಗಲ್ಲ 5 ವರ್ಷ ಅಂತ ಹೇಳ್ತಿರೋದು ನೋಡಿದ್ರೆ ಸಿದ್ದು ಹೈಕಮಾಂಡ್ಗೆ ಸೆಡ್ಡು ಹೊಡಿತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸತೀಶ್ಗೆ ಪಟ್ಟ ಕಟ್ಟೋದಿಕ್ಕೆ ಶಾಸಕರ ತಂಡ ಕಟ್ಟುವ ತಯಾರಿ ಶುರುವಾಗಿದೆ. ಹೈಕಮಾಂಡ್ಗೆ ಈಗ ಬಿಗ್ ಮೆಸೇಜ್ ಕೊಟ್ಟ ಬೆನ್ನಲ್ಲೇ ಡಿಕೆ ಈಗ ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ. ಅದು ಯಾವ ಎಕ್ಸ್ಟ್ರೀಮ್ಗೆ ಬೇಕಾದರೂ ಹೋಗಬಹುದು. ಉದ್ಯಮಿಗಳ ಎಂಟ್ರಿ ಆಗಿದೆ ಅಂದರೆ ಇದು ಕರ್ನಾಟಕ
ರಾಜಕಾರಣದಲ್ಲಿ ಹಿಂದೆಲ್ಲ ಆಗಿರುವಂತಹ ಆಪರೇಷನ್ ಅನ್ನ ಮರುಕಳಿಸುವಂತೆ ಮಾಡ್ತಿರುವಂತಹ ದೃಶ್ಯ ಕಣ್ಣಿಗೆ ಕಾಣಿಸ್ತಿದೆ. ಈಗ ಬೆಳಗಾವಿ ಅಧಿವೇಶನದ ಟೈಮಲ್ಲಿ ಇಕ್ಬಾಲ್ ಹುಸೇನ್ ಅವ್ರು ಏನಂದ್ರು ನೋಡ್ತಾ ಇರಿ ಏನಾಗುತ್ತೆ ಅಂತ. ಅಧಿವೇಶನ ಮುಗಿತಿದ್ದ ಹಾಗೆ ಡಿಸೆಂಬರ್ನಲ್ಲೇ CM ಆಗ್ತಾರೆ DK. ಸಂಕ್ರಾಂತಿ ತನಕ ಕಾಯ್ಬೇಕಾಗಿಲ್ಲ, ಸಂಕ್ರಾಂತಿ ತನಕ ಕಾಯೋದಕ್ಕೆ ಒಪ್ಕೊಂಡಿದ್ರು DK. ಸಿದ್ದರಾಮಯ್ಯನವರು ಆರಾಮಾಗಿ ಮಣಿತಾರೆ, ಹೈಕಮಾಂಡ್ ಮಾತಿಗೆ ಕಟ್ಟು ಬೀಳ್ತಾರೆ ಅಂತ ಅಂದುಕೊಂಡಿದ್ರು DK. ಆದರೆ ಇದು ಯಾಕೋ ರಾಂಗ್ ಹೊಡಿತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ರೆಸಾರ್ಟ್ಗೆ ಶಿಫ್ಟ್ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬೆಳವಣಿಗೆ ನೋಡ್ತಾ ಇರಿ ಏನಾಗ್ತಿದೆ ಅಂತ. ಅಧಿವೇಶನದ ಹೊತ್ತಲ್ಲೇ DK ಆಪರೇಷನ್ ಸ್ಟಾರ್ಟ್ ಆಗಿದೆ. ಹೇಳಿ ಕೇಳಿ ಗೋವಾದ BJPಯವರು ಕರ್ನಾಟಕ ಪಾಲಿಟಿಕ್ಸ್ನ ತುಂಬಾ ಹತ್ತಿರದಿಂದ ನೋಡ್ತಿರ್ತಾರೆ. ಗೊತ್ತಿಲ್ಲ ಇಲ್ಲಿ BJPಗೂ DKಗೂ ಲಿಂಕ್ ಆಗಿದೆಯಾ ಅಥವಾ DK ಸರ್ಕಾರ ಶೇಕ್ ಮಾಡುವಂಥ ಸ್ಟೆಪ್ ತಗೊಂಡು ಕುರ್ಚಿಗಿಟ್ಟಿಸ್ಕೊಳ್ತಾರ, ಏನು ಬೇಕಾದರೂ ಆಗಬಹುದು. ಒಟ್ಟಿನಲ್ಲಿ ಏನೋ ಒಂದು ದೊಡ್ಡ ಹೆಜ್ಜೆ ಇಡ್ತಾರೆ, ಮಾಡು ಇಲ್ಲವೇ ಮಡಿ ಸಿಚುವೇಶನ್ಗೆ ಹೋಗಿಬಿಟ್ಟಿದ್ದಾರೆ DK. ಶಾಸಕರಿಗೆ ಅನುದಾನ ಬೇಕು ಗೆಲ್ಲೋದಕ್ಕೆ, ಶಾಸಕರಿಗೆ ಫಂಡ್ ಇಲ್ಲದೆ ಮುಂದಿನ ಚುನಾವಣೆ ಗೆಲ್ಲೋಕ್ಕಾಗಲ್ಲ, ಗ್ಯಾರಂಟಿ ನಮ್ಮನ್ನ ಮಲಗಿಸ್ಬಿಟ್ಟಿದೆ, ಬರ್ಬಾದ್ ಮಾಡಿದೆ ಅಂತ ಬಾಯ್ ಬಡ್ಕೊಂಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ನೆನಪಿದೆ ನಮಗೆ. BJPಯವರು ಬಿಟ್ಟಾಕಿ ಆಡಳಿತ ಪಕ್ಷದ ಶಾಸಕರು ನಾವು ಹಿಂಗೆ ಹೋದ್ರೆ ಎಲೆಕ್ಷನ್ ಗೆಲ್ಲೋಕ್ಕಾಗಲ್ಲ ಅಂದುಬಿಟ್ಟಿದ್ದಾರೆ. ಈಗ ಅವರ ಜೊತೆಗೆ ನಿಂತು ಬಿಟ್ಟಿದ್ದಾರೆ DK. ಉದ್ಯಮಿಗಳ ಜೊತೆಗೆ ಅಂದರೆ ಮುಂದಿನ ಬೆಳವಣಿಗೆಯನ್ನು ನಾವು ಗಮನಿಸಬಹುದು. ಹಾಗೆ ಡೆಲ್ಲಿಯಿಂದ ಶೀಘ್ರದಲ್ಲೇ ಕರೆ ಬರುತ್ತೆ ಅಂತ ಘೋಷಣೆ ಮಾಡಿದ್ದಾರಂತೆ. ಆಪ್ತರ ಡಿನ್ನರ್ ಮೀಟಿಂಗಲ್ಲಿ DK ಡಿನ್ನರ್ ಮೀಟಿಂಗಲ್ಲಿ ಘೋಷಣೆಯನ್ನೇ ಮಾಡಿಬಿಟ್ಟಿದ್ದಾರೆ. ಡೆಲ್ಲಿಯಿಂದ ಕರೆ ಬರ್ತಿದೆ. ಪ್ರತಿಯೊಬ್ಬರ ಬಳಿ ಹೋಗಿ ಮಹತ್ವದ ಒಂದು ಸೀಕ್ರೆಟ್ ಅನ್ನು ಹೇಳಿದ್ದಾರಂತೆ. ಡೆಲ್ಲಿಲಿ ಏನಾಗಿದೆ, ಡೆಲ್ಲಿಯಿಂದ ಕರೆ ಬರ್ತಿದೆ ಅಂತ. ಕಾಂಗ್ರೆಸ್ನ ಈಗ ಪದಾಧಿಕಾರಿಗಳು ಮುಖಂಡರನ್ನು ಕೂಡ ಪ್ರತ್ಯೇಕವಾಗಿ ಡಿನ್ನರ್ ವ್ಯವಸ್ಥೆ ಮಾಡಿದ್ದಾರೆ. ಈಗ ನೋಡಿ, ಬರೀ ಶಾಸಕರಿಗಷ್ಟೇ ಅಲ್ಲ, ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಮುಖಂಡರಿಗೆ ಪ್ರತ್ಯೇಕವಾಗಿ ಡಿನ್ನರು. ಉದ್ಯಮಿಗಳು ಎಲ್ಲ ಕಡೆ ಹಾಜರಾಗ್ತಿದ್ದಾರೆ. ಸೊ ಎಲ್ಲ ಕಡೆ ಭದ್ರ ಮಾಡಿದ DK. ಸಿದ್ದು ಸರ್ಕಾರಕ್ಕಿದು ಬಹಳ ಆಘಾತ ಕೊಡ್ತಿರುವಂತಹ ಸುದ್ದಿ. ಹೈಕಮಾಂಡಿಂದ ಕರೆ ಯಾವುದೇ ಕ್ಷಣದಲ್ಲಿ ಬರಬಹುದು, ರೆಡಿ ಇರಿ. ಸೊ ಡಿಸೆಂಬರ್ನಲ್ಲೇ CM ಆಗ್ತೀನಿ ಅನ್ನುವಂತ ಘೋಷಣೆ DK ಮೊಳಗಿಸಿದ ಮೇಲೇನೆ ಇಕ್ಬಾಲ್ ಹುಸೇನ್ ಅವರು ಹೇಳ್ತಿರೋದು. ವರಿಷ್ಠರ ಮೇಲೆ ಯಾರು ಇಲ್ಲ, ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಸೊ ಅವರು ಶಿಸ್ತನ್ನು ಅವ್ರು ಹೇಳಿದ್ದಾರೆ, ನೀವೆಲ್ಲ ಶಿಸ್ತನ್ನು ಕಾಪಾಡಬೇಕು. ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು. ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ. ಸೊ ಆ ಇದರಲ್ಲಿ ಅವರು ನಾವು ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ ಕೂಡ ಮಾತನಾಡಿದ್ದಾರೆ ಸರ್. CM ವಿಚಾರ ಸೆಟಲ್ಡ್ ಆಗಿದೆ. ಪದೇ ನೋಡಿ, ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನಸುಗಳು ಬೀಳ್ತದೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಅವ್ರ ಹೇಳಿಕೆ, ಅವ್ರ ಸ್ವಭಾವವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ಕರೆದ್ರೆ ಹೋಗ್ತೀವಿ. ಈಗ ಎಷ್ಟು ಜನ ಇದ್ರಿ ಸರ್? ನಾವೊಂದು 50-55 ಜನ ಇದ್ವಿ. ಎಲ್ಲರೂ ಬಂದಿದ್ರಲ್ಲ, ಎಲ್ಲ ಆಲ್ MLS ಕರೆದಿದ್ರು. ಅಂದ್ರೆ ಮೆಜಾರಿಟಿ MLS ಬಂದಿದ್ರ. ಸಿದ್ದರಾಮಯ್ಯನವರು ಪದೇ ಚರ್ಚೆ ಮಾಡ್ತಾರೆ, ಎಲ್ಲ ಸೆಟಲ್ಡ್ ಆಗಿದೆ, ಹೈಕಮಾಂಡ್ ಬಗ್ಗೆ ಆ ಚರ್ಚೆ ಇಲ್ಲ. ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನ ಆ ವಿಚಾರಕ್ಕೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರಿಸುವುದು ಸಾಕ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ್ ಬೇಡ ಅಂತೇಳಿ ನನ್ನ ಮನವಿ. ಸರ್, ಈಗಾಗಲೇ ಅದನ್ನು ಹೈಕಮಾಂಡ್ ಹೇಳಿದೆ ಸರ್, ಅಷ್ಟಾದ್ರೂ ಕೂಡ ಯತೀಂದ್ರ ಅವರು ಪದೇ ಹೇಳ್ತಾರೆ. ನೀವು ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿ. ಅವ್ರಿಗೆ ನೋಟಿಸ್ ಕೊಡ್ಬೇಕಂತ ಒತ್ತಾಯ ಮಾಡಿದ್ರೆ ತಮಗೆಲ್ಲ ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಷ್ಟೇನೆ. ಇದೇನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರಿಸ್ಬಿಟ್ಟು ಸಾಕ್ಬಾರ್ದು. ಒಬ್ಬೊಬ್ರಿಗೊಂದ್ಸರಿ ಈಗ ಇರ್ತದೆ, ದೊಡ್ಡವ್ರಿಗೊನ್ನೇ ಸಣ್ಣವ್ರಿಗೊನ್ನೇ ಇರ್ತದೆ. ಏನ್ ಮಾಡೋದು? ಚೆನ್ನಾಗಿ ಹೇಳಿದ್ರು ಸರ್ ಇಕ್ಬಾಲ್ ಹುಸೇನ್ ಅವರು. ಯಾಕಂದ್ರೆ ನಾವು ಮಾಡಿದ್ರೆ ಅದು ಬಲಾತ್ಕಾರ, ಅವ್ರು ಮಾಡೋದು ಚಮತ್ಕಾರ ಅಂತ ಹೇಳಿ ಅದೇ ತರ ನೋಡ್ತಾ ಇದ್ದಾಗ ಅದ್ಭುತವಾದಂತ ವಾಕ್ಯವನ್ನ ಇಕ್ಬಾಲ್ ಅವರು ಹೇಳಿದ್ದಾರೆ. ಅವರು CM ಈ ತಿಂಗಳೇ ಆಗ್ತಾರೆ ಅಂತ. ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ. ವೀಕೆಂಡ್ ಧಮಾಕ ಸುದ್ದಿಯೊಂದು ಸಿಡ್ತಿದೆ ಈಗ ಉದ್ಯಮಿಗಳ ಎಂಟ್ರಿಯಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.